ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಒಂದೆರಡು ಮಾತು ಹೇಳಕ್ ಇಷ್ಟಪಡ್ತೀನಿ ಗಣರಾಜ್ಯೋತ್ಸವದ ಬಗ್ಗೆ. ಸಿಕ್ಕಾಪಟ್ಟೆ ದಿವಸ ಆಯ್ತು. ನನ್ನ ಕಾಲೇಜ್ನಾಗ ಮಾತಾಡ್ತಿದ್ದೆ, ಸ್ಕೂಲ್ದಾಗ ಮಾತಾಡ್ತಿದ್ದೆ. ಬಟ್ ಇಂಜಿನಿಯರಿಂಗ್ ಕಾಲೇಜ್ದಾಗ ಬಂದ್ಮೇಲೆ ನಾನೇನು ಆ ಥರ ಗಣರಾಜ್ಯೋತ್ಸವದ ಬಗ್ಗೆ ಏನೂ ಮಾತಾಡಲಾಗೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹೇಳ್ತೀನಿ. 1950 ಜನವರಿ 26ರಂದು ನಮ್ಮ ದೇಶಕ್ಕೆ ಏನಾಯ್ತು, ಸಂವಿಧಾನ ಜಾರಿಗೆ ಬಂತು ಮತ್ತು ಗಣರಾಜ್ಯೋತ್ಸವ ದಿನದಿಂದ ಅವತ್ತು ಆಚರಿಸ್ತೇವೆ. ಆಚರಿಸಬೇಕಾದ್ರೆ ಒಂದು ಮಾತು ನೆನಪು ಬರ್ತೈತಿ. ಒಡೆದರು ರಾಜ್ಯಗಳನ್ನು ಒಂದುಗೂಡಿಸಿ ನಮ್ಮ ದೇಶದ ಸಾಮರ್ಥ್ಯವೇನೆಂಬುದನ್ನು ಇಡೀ ಜಗತ್ತಿಗೆ ತೋರಿಸ್ಕೊಡ್ತಾರೆ. ನಮ್ಮ ಒಡೆದಿರುವ ರಾಜ್ಯಗಳಂದ್ರೆ ಇವತ್ತು ಹೈದರಾಬಾದ್ ಆಗಿರ್ಬೋದು, ಅದೇ ರೀತಿ ಜಮ್ಮು ಕಾಶ್ಮೀರ ಆಗಿರ್ಬೋದು. ಅವಾಗಿನ ಟೈಮ್ದಾಗ ಎಲ್ಲ ಒಂದು ಕೂಡಿರೋದಿಲ್ಲ. ಹೈದರಾಬಾದ್ದಾಗ ಹೆಂಗೆ ಇರ್ತೈತೆ ಅಂದ್ರೆ ಅಲ್ಲೆಲ್ಲ ಮುಸ್ಲಿಮ್ಸ್ ರಾಜ ಇರ್ತಾರೆ, ಬಟ್ ಅಲ್ಲಿರೋರೆಲ್ಲ ಯಾರು ಹಿಂದೂಗಳು ಇರ್ತಾರೆ. ಅದರದಿಂದ ಏನಾಗಿರ್ತೈತೆ ಅಂತಂದ್ರೆ ಆ ಮುಸ್ಲಿಂ ರಾಜ ನಾವು ಪಾಕಿಸ್ತಾನಿಗೆ ಜಾಯ್ನ್ ಆಗ್ಬೇಕಂತಂದು ಟ್ರೈ ಮಾಡ್ತಿರ್ತಾನೆ. ಮುಸ್ಲಿಂ ರಾಜ ಅಲ್ಲಿರೋರೆಲ್ಲ ಹಿಂದೂಗಳು ಇರ್ತಾರೆ, ಬಟ್ ಅವ್ರ ಒಪಿನಿಯನ್ ಇರ್ತದೆ ಅಂದ್ರೆ ಹಿಂದೂಗಳು ಹಿಂದೂಸ್ತಾನ್ದಾಗ ಇರ್ಬೇಕು. ಅದೇ ರೀತಿಯಾಗಿ ಜಮ್ಮು ಕಾಶ್ಮೀರದಾಗ ಹೆಂಗಿರ್ತೈತೆ ಅಂದ್ರೆ ಅಲ್ಲಿ ರಾಜ ಏನಿರ್ತಾನೆ ಅಂದ್ರೆ ಹಿಂದೂ ಇರ್ತಾನೆ, ಬಟ್ ಇರೋರೆಲ್ಲ ಮುಸ್ಲಿಮ್ಸ್ ಇರ್ತಾರೆ. ಬಟ್ ಅವನ ರಾಜನ ಒಪಿನಿಯನ್ ಏನಿರ್ತದೆ ಅಂದ್ರೆ ನಾವು ಹಿಂದೂಗಳು ಹಿಂದೂಸ್ತಾನ್ದಾಗ ಜಾಯ್ನ್ ಆಗಬೇಕು. ಅದೇ ರೀತಿಯಾಗಿ ಅಲ್ಲಿ ಜನಗಳು ಹೆಂಗಿರ್ತದೆ ಅಂದ್ರೆ ನಾವು ಪಾಕಿಸ್ತಾನ ಜಾಯ್ನ್ ಆಗಬೇಕು, ಬಿಕಾಸ್ ದೇ ಆರ್ ಮುಸ್ಲಿಮ್ಸ್, ರೈಟ್? ಈ ಥರ ಇರ್ತೈತಿ. ಇದನ್ನ ಒಂದು ಒಪಿನಿಯನ್ ಆಗಿ ತಗೊಂಡ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರು ಏನ್ ಮಾಡ್ತಾರಂದ್ರೆ ಅವ್ರಿಗೆ ನಾವು ಉಕ್ಕಿನ ಮನುಷ್ಯ ಅಂತ ಕರಿತೇವೆ, ಸುಮ್ಕರೆ ಹಂಗಿಲ್ಲ. ಇಂಥ ದೊಡ್ಡ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾರೆ. ಇವಾಗಿನ ಈ ಪ್ರಾಬ್ಲಮ್ ಅನ್ನು ಮೋದಿಯವ್ರಿಗೆ ಕೊಟ್ಟರು ಅವರು ಸಾಲ್ವ್ ಮಾಡೋಕ್ಕಾಗೋದಿಲ್ಲ. ಅಂಥ ಪ್ರಾಬ್ಲಮ್ ಐತಿ. ಬಿಕಾಸ್ ಅಂಥ ಒಬ್ಬ ದೊಡ್ಡ ಮಹಾನ್ ಲೀಡರ್ ಅನ್ನ ನಾವು ನೆನಪಿಸ್ಕೋಬೇಕು. ಬಿಕಾಸ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂದ್ರೆ ಸುಮ್ಮನೆ ಇವತ್ತು ನಾವು ಲಕ್ಷದ್ವೀಪ ನೋಡಕತ್ತೀವಿ ಅಂದ್ರೆ ಇವತ್ತಿನ ಲಕ್ಷದ್ವೀಪ ಸರ್ದಾರ್ ವಲ್ಲಭಾಯ್ ಕೊಟ್ಟಂತಹದ್ದು ಒಂದು ದೊಡ್ಡ ಕೊಡುಗೆ ನಮ್ಮ ಇಂಡಿಯಾಕ್ಕದ. ಇಲ್ಲಾಂದ್ರೆ ಅದನ್ನು ಪಾಕಿಸ್ತಾನ ಪಾಲಾಕಿತ್ತು. ಅದ್ರ ಕಾಲಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಒಡೆದಿರೋ ರಾಜ್ಯಗಳನ್ನು ಒಂದುಗೂಡಿಸಿ ನಮ್ಮ ದೇಶದ ಸಾಮರ್ಥ್ಯವೇನೆಂಬುದನ್ನು ಇಡೀ ದೇಶಕ್ಕೆ ತೋರ್ಸಾರ ಅವರು. ಸರ್ದಾರ್ ವಲ್ಲಭಾಯ್ ಅಂದ್ರೆ ಸುಮ್ಮಲ್ಲ ಅವರು. ಅದೇ ರೀತಿಯಾಗಿ ಈ ಗಣರಾಜ್ಯೋತ್ಸವವನ್ನು ಆಚರಿಸ್ಬೋದು ಬಂದಿವಿ. ಇವತ್ತು 77 ದಿವಸ ಆಯ್ತು. ಸಂವಿಧಾನನು ಜಾರಿಗೆ ಬಂದಿವಿ. ಸಂವಿಧಾನಕ್ಕಿಂತ ಮ್ಯಾಗ ಯಾರು ಇಲ್ಲ. ಸಂವಿಧಾನ ಲಾಸ್ಟ್ ಲಿಮಿಟ್. ಇವಾಗ ಎಲ್ಲರಿಗೂ ಮಾನವ ಹಕ್ಕುಗಳನ್ನು ಕೊಟ್ಟೈತಿ. ಅದೇ ರೀತಿಯಾಗಿ ವುಮೆನ್ ರೈಟ್ಸ್ ಅನ್ಬೋದು, ಫಂಡಮೆಂಟಲ್ ರೈಟ್ಸ್, ಡ್ಯೂಟೀಸ್ ಎಲ್ಲರೂ ನಾವು ಫಾಲೋ ಮಾಡ್ತೇವೆ. ಬಿಕಾಸ್ ಸಂವಿಧಾನ ನಮಗೆ ಕೊಟ್ಟಂತ ಲಾವ್ ಅದು. ಇವತ್ತು ಆರ್ಟಿಕಲ್ 21 ಕ್ಲಾಸ್ ಓದ್ಬೇಕಂದ್ರೆ ರೈಟ್ ಟು ಎಜುಕೇಶನ್. ಇವತ್ತು ನಮ್ಗೆ ಅದೊಂದು ಹಕ್ಕು. ಅದೆಲ್ಲ ನಮ್ಗೇನು ಕೊಡೈತಿ ಅಂತ ಸಂವಿಧಾನ ಕೊಟ್ಟೈತಿ. ಅದ್ರ ಕಾಲಾಗ ನಾವು ದೊಡ್ಡ ಥ್ಯಾಂಕ್ಸ್ ನಾವು ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೂ ಹೇಳ್ಬೋದು. ಅದೇ ರೀತಿಯಾಗಿ ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಮಾತು ಮುಗಿಸೋಕ್ಕಿಂತ ಮೊದಲು ಒಂದು ಮಾತು. ಭಾರತ ಇದು ನಮ್ಮ ದೇಶ, ಸುಂದರ ದೇಶ, ನಾವು ಭಾರತೀಯರು ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.